ಎಪಿಸೋಡ್ 201. ಅವಳಿಗೆ ಇವಳೇ ಉಸಿರು. ನಿತ್ಯನ ಮನೆಗೆ ಬಿಟ್ಟು ಶರತ್ ಮನೆಗೆ ಹೋಗ್ತಾ ಇದ್ಲು. ಸತ್ಯ ದಾರಿಯಲ್ಲಿ MLA ಕಾರ್ ನೋಡಿ, ಓ ಇವರು ಇಲ್ಲೇ ಇದ್ದಾರಾ ಅಂತ ಅವ್ರ ಹತ್ರ ಬಂದು, MLA ಸಾಹೇಬ್ರೆ ಅಂದ್ಲು. ಓ ಬಂದ್ಯಾ ರಾಣಿ, ಏನಾಯಿತು ಹೋದ ಕೆಲಸ ಅಂದರು MLA. ಸತ್ಯ, ರಾಣಿ ಕೈ ಹಾಕಿದ್ದಾಳೆ ಅಂದಮೇಲೆ ಕೆಲಸ ಆಗಲೇಬೇಕಲ್ಲ ಅಂತ ನಿತ್ಯಳಿಂದ ಸೈನ್ ಹಾಕ್ಸಿದ ಪೇಪರ್ನ MLA ಕೈ ಕೊಟ್ಲು. ಅವಳನ್ನೇ ನೋಡ್ತಾ ಅವ್ರು ಇಟ್ಟಿದ್ದ ಖಾಲಿ ಬಾಂಡ್ ಪೇಪರ್ ಕಡೆ ಕಣ್ಣಾಡಿಸಿದ್ರು. ನಿತ್ಯ ಅದಕ್ಕೂ ಕೂಡ ಸೈನ್ ಮಾಡಿದ್ಲು. ಒಳಗೆ ನಗ್ತಾ, ಸತ್ಯ ಮೈಂಡ್ ಡೈವರ್ಟ್ ಮಾಡೋಕ್ಕೆ, ರಾಣಿ ನಿಂಗೇನು ತೊಂದರೆ ಆಗ್ತಿಲ್ಲ ತಾನೇ ಅಂದರು. ಸತ್ಯ, ನನಗೇನು ತೊಂದರೆ ಆಗುತ್ತೆ, ನನ್ನ ತಟ್ಟೆಗೆ ಬಂದವ್ರಿಗೆ ತೊಂದರೆ ಆಗಬೇಕಷ್ಟೆ ಅಂದ್ಲು. MLA ಅದು ಸರಿ ಅನ್ನೋ, 1 ನಿಮಿಷ ಕಾಲ್ ಬರ್ತಿದೆ ಅಂತ ಹೇಳಿ ಸೈಡಿಗೆ ಬಂದು ಖಾಲಿ ಬಾಂಡ್ ಪೇಪರ್ ತೊಗೊಂಡು ಬಚ್ಚಿಟ್ಕೊಂಡು ವಾಪಸ್ ಅವಳ ಹತ್ರ ಬಂದು, ಇದನ್ನು ನೀನೇ ಇಟ್ಕೋ ರಾಣಿ, ಶರತ್ ಕೈಯಿಂದ ಸೈನ್ ಮಾಡಿಸ್ಬೇಕಲ್ಲ ಅಂದ. ಸತ್ಯ ಅದನ್ನು ಕೈಗೆ ತೊಗೊಂಡು, ಸರಿ ಅದು ಆಗುತ್ತೆ ಬಿಡಿ ಅಂದ್ಲು. MLA ಸರಿ, ನೀನು ನಿನ್ನ ಕೆಲಸ ಮುಗಿಸು, ನಾನು ನನ್ನ ಕೆಲಸ ಮುಗಿಸ್ತೀನಿ ಅಂದ. ಸತ್ಯ ಏನು ಅಂದ್ಲು. MLA ಏನಿಲ್ಲಮ್ಮ, ನೀನು ಹೊರಡು. ಸತ್ಯ ಸರಿ ನಾನು ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾ ಇದ್ಲು. ರಾಣಿ ಡ್ರಾಪ್ ಮಾಡ್ಲಾಮ ಅಂದ. ಸತ್ಯ ನಾನೇ ಹೋಗ್ತೀನಿ ಅಂತ ಅಲ್ಲಿಂದ ನಡ್ಕೊಂಡೆ ಹೊರಟ್ಲು. MLA ರಣಕೇಕೆ ಹಾಕಿ ನಗ್ತಾ, ಅಯ್ಯೋ ರಾಣಿ ರಾಣಿ ದಡ್ಡಿ ರಾಣಿ ಅಂತ ಆ ಪೇಪರ್ನೇ ನೋಡ್ತಾನೆ. ಅವನ ಕಡೆಯವನು, ಬಾಸ್ ರಾಣಿ ಮೂಲಕ ನಿತ್ಯ ಕೈಯಲ್ಲೇನೋ ಸೈನ್ ಹಾಕ್ಸ್ಬಿಟ್ರಿ, ಆದರೆ ಶಾಮಣ್ಣನ ಪ್ರಾಪರ್ಟಿ ನಿಮ್ಗಾಗಬೇಕು ಅಂದರೆ ಸತ್ಯ ಕೂಡ ಸೈನ್ ಮಾಡಬೇಕಲ್ಲ, ಆದರೆ ರಾಣಿ ಅದಕ್ಕೆ ಸೈನ್ ಮಾಡ್ತಾಳಾ? MLA ಲೇ, ಇವಳನ್ನ ಆ ನಿತ್ಯ ಅಷ್ಟು ಇನ್ನೋಸೆಂಟ್ ಅಂದ್ಕೊಂಡಿದ್ಯೇನೋ, ಇವಳ ಹತ್ರ ಸೈನ್ ತೊಗೊಳೋದು ಅಷ್ಟು ಸುಲಭ ಅಲ್ಲ ಅಂದ. ಮತ್ತೆ ಏನು ಮಾಡ್ತೀರಾ ಬಾಸ್? ನಿತ್ಯನ ಮುಂದೆ ಇಟ್ಕೊಂಡು ಇವಳನ್ನು ಹಿಡಿತೀನಿ, ಆಮೇಲೆ ಅಕ್ಕ ತಂಗಿ ಇಬ್ಬರಿಗೂ ಒಂದು ಗತಿ ಕಾಣಿಸ್ತೀನಿ, ನೋಡ್ತಿರ್ರೋ ಅಂದ. ಸತ್ಯ ಒಂದೇ ರಭಸದಲ್ಲಿ ಮನೆಗೆ ಹೋಗ್ತಾ ಇದ್ಲು. ಪದ್ಮ ಜೊತೆ ಮಾರ್ಕೆಟ್ಗೆ ಅಂತ ಹೋಗಿದ್ದ ಲಾವಣ್ಯ ಅವಳನ್ನ ನೋಡಿ, ಅಮ್ಮ ನಿತ್ಯ ಅಮ್ಮ ಅಂದ್ಲು. ಪದ್ಮ ಕೂಡ ಅವಳನ್ನು ನೋಡಿ ನಿತ್ಯ ಅಂತ ಕೂಗಿದ್ರು. ಆದರೆ ಸತ್ಯ ಹೋಗ್ತಾನೆ ಇದ್ಲು. ಲಾವಣ್ಯ, ಅಮ್ಮ ನಾನು ಅವಳ ಹತ್ರ ಮಾತಾಡಿ ಬರ್ತೀನಿ ಅಮ್ಮ ಅಂತ ಅವಳ ಹತ್ರ ಓಡಿ ಬಂದು ಅವಳ ಕೈ ಹಿಡಿದು, ನಿತ್ಯ ನಿಂತ್ಕೋ ಅಂದ್ಲು. ಸತ್ಯ ಅವಳನ್ನೇ ನೋಡ್ತಾ ಸುತ್ತ ನೋಡಿದ್ಲು. ಎಲ್ಲರೂ ಅವರನ್ನೇ ನೋಡ್ತಾ ಇರೋದು ನೋಡಿ ಅವಳಿಂದ ಕೈ ಬಿಡಿಸ್ಕೊಂಡು, ಏಯ್ ಪಬ್ಲಿಕ್ನಲ್ಲಿ ಹೇಗಿರಬೇಕು ಅಂತ ಗೊತ್ತಾಗಲ್ವಾ, ಕಳ್ಳಿ ಥರ ಚೇಸ್ ಮಾಡ್ತಾ ಇದ್ಯಾ ಅಂತ ರೇಗಿದ್ಲು. ಲಾವಣ್ಯ ಮತ್ತೆ ಅವಳ ಕೈ ಹಿಡಿದು, ಪ್ಲೀಸ್ ನಿತ್ಯ ಕೋಪ ಮಾಡ್ಕೋಬೇಡ, ನಾನು ನಿನ್ನ ಹತ್ರ ಸಾರಿ ಕೇಳಬೇಕು ಅಂತ ತುಂಬ ದಿನದಿಂದ ಪ್ರಯತ್ನ ಪಡ್ತಾ ಇದ್ದೆ, ಪ್ಲೀಸ್ ನನ್ನ ಕ್ಷಮಿಸು ನಿತ್ಯ ಅಂದ್ಲು. ಸತ್ಯ ಅವಳಿಂದ ಕೈ ಬಿಡಿಸ್ಕೊಂಡು ಸುತ್ತ ನೋಡಿ ಅವಳ ಹತ್ರ ಬಂದು, ನೋಡು ನಿನ್ನ ರಿಲೀಸ್ ಮಾಡಿಸಿದ್ದು ನಾನೇ, ಆದರೆ ನೀನು ಅಂದ್ಕೊಂಡಾಗೆ ನಾನು ನಿತ್ಯ ಅಲ್ಲ, ಇನ್ನು ಮುಂದೆ ನನ್ನ ಹಿಂದೆ ಬರೋದು ಬಿಡು, ಅರ್ಥ ಆಯ್ತಾ ಅಂತ ಹೇಳಿ ಹೋಗ್ತಾ ಇದ್ಲು. ಲಾವಣ್ಯ ಮಾತ್ರ ಅವಳನ್ನೇ ನೋಡ್ತಾ ಕಲ್ನಂತೆ ನಿಂತಿದ್ಲು. ಶರತ್ ಕೈಯಿಂದ ಸೈನ್ ಹಾಕ್ಸೋದು ಹೇಗೆ ಅಂತ ಯೋಚಿಸ್ತಾ ಇದ್ದವಳಿಗೆ ಲಾವಣ್ಯನ ನೋಡಿ ಒಂದು ಪ್ಲ್ಯಾನ್ ಹೊಳಿತು. ಲಾವಣ್ಯ ಕಡೆ ನೋಡಿ ವಾಪಸ್ ಅವಳ ಹತ್ರ ಬಂದು, ನೀನು ನಿತ್ಯ ಹತ್ರ ತಾನೇ ಸಾರಿ ಕೇಳಬೇಕು, ಶರತ್ ಮನೆಗೆ ಹೋಗು, ನಿತ್ಯ ಶರತ್ ಮನೇಲಿದ್ದಾಳೆ, ಅವಳನ್ನೇ ಸಾರಿ ಕೇಳು ಬರ್ಲಾ ಅಂತ ಅವಳ ಕೆನ್ನೆ ತಟ್ಟಿ ವ್ಯಂಗ್ಯವಾಗಿ ನಗ್ತಾ ಹೋದ್ಲು. ಲಾವಣ್ಯ ಮಾತ್ರ ಅಲ್ಲೇ ನಿಂತುಬಿಟ್ಟ, ಕಣ್ಣು ಬಿಟ್ಟು ಹಾಗೆ ನಿಂತಳು. ಪದ್ಮ ಅವಳ ಹತ್ರ ಬಂದು, ಲಾವಣ್ಯ ಏನಾಯಿತು ಏನಂದ್ಲು ನಿತ್ಯ ಅಂದರು. ಲಾವಣ್ಯ, ಅಮ್ಮ ಇವಳು ನಿತ್ಯ ಅಲ್ವಂತೆ, ಇವಳು ಬೇರೆ ನಿತ್ಯ ಬೇರೆ ಅಂತೆ, ಹಾಗಾದರೆ ಇವಳೇ ದಿವ್ಯಾ ಇರಬೇಕು ಅಂದ್ಲು. ಪದ್ಮ, ಹೌದಾ ಹಾಗನ್ಲಾ, ಮತ್ತೆ ಏನಂದ್ಲು, ನಿತ್ಯ ಶರತ್ ಮನೇಲಿ ಇರ್ತಾಳೆ, ಅವಳನ್ನೇ ಕ್ಷಮೆ ಕೇಳು ಅಂದ್ಲು. ಪದ್ಮ, ಸರಿ ನಾಳೆನೇ ಹೋಗುವಂತೆ ಬಾ, ಮನೆಗೆ ಹೋಗೋಣ ಅಂತ ಕರ್ಕೊಂಡು ಹೋದರು. ರಾತ್ರಿ ಆಗಿತ್ತು. ಎಲ್ಲರೂ ಎಂದಿನಂತೆ ಒಟ್ಟಿಗೆ ಸೇರಿ ಊಟ ಮುಗಿಸಿ ತಮ್ಮ ರೂಮ್ ಕಡೆಗೆ ಹೋದರು. ಶರತ್, ಪಾರಿಜಾತ ಇವತ್ತು ನಮ್ಮ ರೂಮ್ನಲ್ಲೇ ಇರುವಂತೆ ಬಾ ಅಂತ ನಾನು ನಿನ್ನ ಜೊತೆ ಮಾತಾಡಬೇಕು ಅಂದ. ನೀವು ಹೋಗಿರಿ ಸರ್, ನಾನು ದಿವ್ಯಾಗೆ ಟ್ಯಾಬ್ಲೆಟ್ ಕೊಟ್ಟು ಬರ್ತೀನಿ ಅಂತ ಹೇಳಿ ದಿವ್ಯಾ ರೂಮಿಗೆ ಹೋದ್ಲು ಸತ್ಯ. ದಿವ್ಯಾ ನಿದ್ದೆ ಮಾಡಿದ ಮೇಲೆ ಶರತ್ ರೂಮ್ಗೆ ಬಂದ್ಲು. ಶರತ್ ಬುಕ್ ಓದ್ತಾ ಕೂತಿದ್ದ. ಸರ್ ಏನೋ ಮಾತಾಡಬೇಕು ಅಂದ್ರಲ್ಲ ಅಂದ್ಲು. ಶರತ್, ಪಾರಿಜಾತ ಇತ್ತೀಚೆಗೆ ಯಾಕೆ ನೀನು ಸೀಕ್ರೆಟ್ ರೂಮ್ ಕಡೆ ಹೋಗ್ತಾ ಇಲ್ಲ? ಸತ್ಯ, ಸೀಕ್ರೆಟ್ ರೂಮಾ, ಅದ್ಯಾವುದು ನಂಗೆ ಗೊತ್ತಿಲ್ಲದೆ ಇರೋ ರೂಮ್ ಅಂದ್ಕೊಂಡು, ಅದು ಅದೇ ಸರ್, ಏನೇನೋ ಕೆಲಸದ ನಡುವೆ ಹೋಗೋಕ್ಕಾಗ್ತಿಲ್ಲ ಅಷ್ಟೇ ಅಂದ್ಲು. ಶರತ್ ನಗ್ತಾ, ಓಕೆ ಮಲ್ಕೋ, ಗುಡ್ ನೈಟ್ ಅಂದ.
ಸತ್ಯ ಸೋಫಾ ಮೇಲೆ ಮಲಗಿದ್ಲು. ಶರತ್, ಈ ರಾಕ್ಷಸಿ ಯಾಕೆ ಬೆಡ್ ಮೇಲೆ ಮಲಗು ಅಂದ. ಸತ್ಯ, ಬೇಡ ಸರ್ ಅಂದ್ಲು. ಶರತ್ ಬುಕ್ ಮುಚ್ಚಿಟ್ಟು ಅವಳ ಹತ್ರ ಬಂದು ಕೈ ಹಿಡ್ಕೊಳ್ಳೋಕೆ ಬಂದ. ಸತ್ಯ, ಮುಟ್ಬಿಡಿ ಸರ್ ಅಂದ್ಲು. ಶರತ್ ಬೆಚ್ಚಿ ಬಿದ್ದು, ಏನಾಯ್ತೆ ರಾಕ್ಷಸಿ ಅಂದ. ಸತ್ಯ ಪೀರಿಯಡ್ ಅಂತ 3 ಬೆರಳು ತೋರಿಸಿದ್ಲು. ಶರತ್, ಓ ಸರಿ ಬಾ ಮಲ್ಕೋ, ನಾನೇ ಸೋಫಾ ಮೇಲೆ ಮಲಗ್ತೀನಿ ಅಂತ ಅವಳನ್ನ ಬೆಡ್ ಮೇಲೆ ಮಲಗಿಸಿ ತಾನು ಸೋಫಾ ಮೇಲೆ ಮಲಗ್ದ. ಸತ್ಯ, ಉಫ್ ಸದ್ಯ ಅಂತ ಮಲಗಿದ್ಲು. ನಿತ್ಯ ಇರೋ ಮನೆಯಲ್ಲಿ ಅವಳು ಕೂಡ ಊಟ ಮಾಡಿ ಮಲಗಿದ್ಲು. ಮಧ್ಯರಾತ್ರಿ ಆಗಿತ್ತು. ಏನೋ ಬಿದ್ದ ಶಬ್ದ ನಿತ್ಯನ ಎಚ್ಚರ ಮಾಡ್ತು. ಎದ್ದು ಕೂತು ಲೈಟ್ಸ್ ಆನ್ ಮಾಡೋಕೆ ನೋಡಿದ್ಲು. ಕರೆಂಟ್ ಇರಲಿಲ್ಲ. ಓ, ಪವರ್ ಇಲ್ವಾ? ಏನೋ ಬಿತ್ತಲ್ಲ, ಏನದು ಅಂತ ನೋಡಿದ್ರೆ ಗ್ಯಾಸ್ ಸ್ಮೆಲ್ ಬರ್ತಾ ಇತ್ತು. ಇದೇನಿದು, ಇದ್ದಕ್ಕಿದ್ದ ಹಾಗೆ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ. ನಾನು ಗ್ಯಾಸ್ ಆಫ್ ಮಾಡೋದು ಮರ್ತ್ಬಿಟ್ನಾ ಅಂತ ನಿಧಾನವಾಗಿ ಎದ್ದು ಅಡುಗೆ ಮನೆಗೆ ಬಂದು ನೋಡಿದ್ರೆ ಗ್ಯಾಸ್ ಟ್ಯೂಬ್ ಕಟ್ಟಾಗಿತ್ತು. ಇಡೀ ಮನೆಯೇ ಗ್ಯಾಸಿಂದ ಆವರಿಸಿತ್ತು. ಅಯ್ಯೋ ದೇವ್ರೆ, ಹೇಗಾಯ್ತಪ್ಪ ಇದು ಅಂತ ವಿಂಡೋಸ್ ಓಪನ್ ಮಾಡೋಕೆ ನೋಡಿದ್ರೆ ಲಾಕ್ ಆಗಿದೆ. ಡೋರ್ ಕೂಡ ಲಾಕ್ ಆಗಿತ್ತು. ಅಯ್ಯೋ, ಈಗ ನಾನು ಏನು ಮಾಡಲಿ ಅಂತ ಗಾಬರಿ ಆದವಳು ಲೈಟ್ಸ್ ಕೂಡ ಆನ್ ಮಾಡೋ ಹಾಗಿಲ್ಲ. ಏನು ಮಾಡಲಿ, ಏನು ಮಾಡಲಿ? ನನ್ನ ಫೋನ್ ಅಂತ ರೂಮಿಗೆ ಓಡಿದ್ಲು. ಬೆಡ್ ಮೇಲಿದ್ದ ಫೋನ್ ಆನ್ ಮಾಡಿದ್ರೆ ಅದು ಕೂಡ ಸ್ವಿಚ್ ಆಫ್. ಅಯ್ಯೋ ಅಂತ ಅಂದ್ಕೊಂಡು ಏನಪ್ಪ ಮಾಡಲಿ, ಯಾರಾದರೂ ಇದ್ದೀರಾ ಹೊರಗೆ? ಪ್ಲೀಸ್ ಡೋರ್ ಓಪನ್ ಮಾಡೋಕ್ಕೆ ಹೆಲ್ಪ್ ಮಾಡಿ. ಹೆಲೋ, ನಾನು ಕೂಗಿದ್ದು ಕೇಳಿಸ್ತಾ ಇಲ್ವಾ ಯಾರಿಗೂ ಅಂತ ಕೂಗ್ತಾಳೆ. ಮಧ್ಯರಾತ್ರಿಲಿ ಯಾರು ತಾನೇ ಎಚ್ಚರ ಇರ್ತಾರೆ? ಅಯ್ಯೋ, ನನ್ನ ಕೂಗು ಯಾರಿಗೂ ಕೇಳಿಸ್ತಾ ಇಲ್ಲ ಅನಿಸುತ್ತೆ. ಅಷ್ಟೊತ್ತಿಗೆ ಆಗಲೇ ಗ್ಯಾಸ್ ಇಡೀ ಮನೆಯೊಳಗಡೆ ಸ್ಟಾಕ್ ಆಗಿತ್ತು. ಅಯ್ಯೋ, ಇವಾಗ ಏನಾದರೂ ಕರೆಂಟ್ ಬಂದುಬಿಟ್ರೆ ನನ್ನ ಕತೆ ಏನು ಅಂತ ಬೆವ್ದು ಹೋಗಿದ್ಲು. ಅಷ್ಟರಲ್ಲ ಆಗಲೇ ಅವಳಿಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾಯಿತ್ತು. ಉಸಿರಾಡೋದಕ್ಕೆ ಕಷ್ಟಪಡ್ತಾ ಸತ್ಯಾಗೆ ಹೇಗೆ ಹೇಳಲಿ ಅಂತ ಹಾಲಿಗೆ ಬಂದು ನೋಡಿದ್ಲು. ಅವಳ ಪುಣ್ಯಕ್ಕೆ ಲ್ಯಾಂಡ್ಲೈನ್ ಫೋನ್ ಅವಳ ಕಣ್ಣಿಗೆ ಬಿತ್ತು. ನಿಧಾನವಾಗಿ ಅದರ ಹತ್ರ ಓಡಿ ಬರುತ್ತಾ ಇದ್ದವಳಿಗೆ ಕಾಲಿಗೆ ಕಾರ್ಪೆಟ್ ಸಿಕ್ಕು ರಪ್ ಅಂತ ನೆಲಕ್ಕೆ ಬಿದ್ಲು. ತುಂಬ ಬೆವ್ತು ಹೋಗಿ ಗಂಟ್ಲಲ್ಲಿ ಒಂದು ಹನಿ ನೀರು ಇರಲಿಲ್ಲ. ತೆವಳ್ತಾ ಹತ್ತಿರ ಬಂದು ಫೋನ್ ಕೈಗೆತ್ಕೊಂಡು ಸತ್ಯ ಫೋನ್ ನಂಬರ್ ಡಯಲ್ ಮಾಡಿದ್ಲು. ಗಾಢವಾದ ನಿದ್ರೆಗೆ ಜಾರಿದ್ರು ಶರತ್, ಸತ್ಯ. 2 ಸಲ ಫೋನ್ ರಿಂಗ್ ಆದಾಗ ಶರತ್ಗೆ ಎಚ್ಚರ ಆಯಿತು. ಕಣ್ಬಿಟ್ಟು ನೋಡಿದ್ರೆ ಫೋನ್ ಬರ್ಕೊಳ್ತಾ ಇದೆ. ಸತ್ಯಾಗೆ ಎಚ್ಚರ ಇಲ್ಲ. ಶರತ್ ಫೋನ್ ತೊಗೊಂಡು, ಇದ್ಯಾವುದು ಇಷ್ಟೊತ್ತಲ್ಲಿ ಅನ್ನೋನ್ ನಂಬರ್ ಅಂತ ರಿಸೀವ್ ಮಾಡಿ ಹೆಲೋ ಅಂದ. ಅವನ ಧ್ವನಿ ಕೇಳಿ ನಿತ್ಯ ಏದುಸಿರು ಬಿಡ್ತಾ ಇದ್ದವಳು ತನ್ನ ಕೈ ಬಾಯಿಗೆ ಅಡ್ಡ ಹಿಡಿದು, ಅಯ್ಯೋ, ಬಾಯಿ ಬಿಟ್ಟರೆ ಸತ್ಯ ಕತೆ ಅಂದ್ಕೊಂಡು ಏನು ಮಾತಾಡದೆ ಮೌನವಾಗಿ ಅಳ್ತಾಳೆ. ಶರತ್ನ ಎದೆ ಬಡಿತ ಜಾಸ್ತಿ ಆಯಿತು. ಸತ್ಯ ಅಲ್ಲೇ ಇರೋದ್ರಿಂದ ಅವನಿಗೆ ಅನುಮಾನ ಬರಲಿಲ್ಲ. ಸತ್ಯ ಹತ್ರ ಬಂದು ಪಾರಿಜಾತ ಅಂತ ಎಬ್ಬಿಸ್ದ. ಸತ್ಯ ಕಣ್ಮುಚ್ಕೊಂಡೆ, ಏನಯ್ಯ ಅದು, ಹೋಗಯ್ಯ ಸುಮ್ಮನೆ ಬಿತ್ಕೋ ಅಂದ್ಲು. ಶರತ್, ಏಯ್ ರಾಕ್ಷಸಿ, ಯಾವುದೋ ಕಾಲ್ ಬಂದಿದೆ, ಎದ್ದು ನೋಡು ಅಂದ. ಸತ್ಯ ಕಣ್ಮುಚ್ಕೊಂಡೆ ಫೋನ್ ತೊಗೊಂಡು ಕಿವಿಯಲ್ಲಿ ಇಟ್ಕೊಂಡ್ಳು. ಶರತ್ ಒಳ್ಳೆ ಮೆಂಟಲ್ ಸಹವಾಸ ಆಯ್ತಲ್ಲ ಅಂದ್ಕೊಂಡು ಬಾತ್ರೂಮ್ಗೆ ಹೋದ. ಸತ್ಯ ಕಣ್ಮುಚ್ಕೊಂಡೆ ಹೆಲೋ ಅಂದ್ಲು. ಆ ಕಡೆಯಿಂದ ಸತ್ಯ ಧ್ವನಿಯಲ್ಲಿ ಕೇಳಿದ್ದೆ ತಡ ಏದುಸಿರು ಬಿಡ್ತಾ ಸತ್ಯ, ನಾನು ಸತ್ಯ ಅಂತ ತಡವರಿಸಿದ್ಲು ನಿತ್ಯ. ಸತ್ಯ ಅವಳ ದನಿಯಲ್ಲಿದ್ದ ಗಾಬರಿ ನೋಡಿ ಪಟ್ಟಂತ ಎದ್ದು ಕೂತು, ನಿತ್ಯಾಕ ಏನಾಯಿತು? ನಿತ್ಯ, ನಂಗೆ ಉಸಿರಾಡೋಕೆ ಆಗ್ತಿಲ್ಲ, ಸತ್ತೋಗ್ತೀನಿ ಅನ್ನಿಸ್ತಾ ಇದೆ. ಸತ್ಯ, ಬೇಗ ಬಾ ಸತ್ಯ, ನಂಗೆ ಆಗ್ತಿಲ್ಲ, ಬೇಗ ಬಾ ಸತ್ಯ ಅಂದ್ಲು. ಸತ್ಯ, ನೋಡು ಗಾಬರಿ ಆಗಬೇಡ, ನಿಂಗೇನೂ ಆಗಲ್ಲ, ನೀನು ಹೆದರ್ಕೋಬೇಡ, ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಶರತ್ ವಾಶ್ರೂಮಿಂದ ಹೊರಗೆ ಬರೋ ಅಷ್ಟರಲ್ಲಿ ಅವನ ಕಾರ್ ಕೀ ತೊಗೊಂಡು ಅಲ್ಲಿಂದ ಹೋದ್ಲು ಸತ್ಯ. ಯಾರು ಪಾರಿಜಾತ ಅಂತ ಹೊರಗೆ ಬಂದ ಶರತ್ ಸತ್ಯ ಅಲ್ಲಿ ಇರಲಿಲ್ಲ. ಎಲ್ಲೋದ್ಲು ಅಂತ ಬಾಲ್ಕನಿಗೆ ಬಂದು ನೋಡಿದ್ರೆ ಸತ್ಯ ಕಾರ್ ತೊಗೊಂಡು ಗೇಟ್ ದಾಟಿದ್ಲು. ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ರೂಮಿಗೆ ಹೋಗಿ ಫೋನ್ ತೊಗೊಂಡು ಅವಳಿಗೆ ಕಾಲ್ ಮಾಡಿದ್ರೆ ಅವಳ ಫೋನ್ ಅಲ್ಲೇ ಬಿದ್ದಿತ್ತು. ಈ ಕಡೆ ಒಂದೇ ಸ್ಪೀಡ್ನಲ್ಲಿ ಬಂದ ಸತ್ಯ ಕಾರ್ ನಿಲ್ಲಿಸಿ ಮನೆಗೆ ಓಡಿ ಬಂದು, ಅಕ್ಕ ಡೋರ್ ಓಪನ್ ಮಾಡು, ನಿತ್ಯ ಅಕ್ಕ ಅಂದ್ಲು. ನಿತ್ಯ ಪ್ರಜ್ಞೆ ತಪ್ಪೋದ್ರಲ್ಲಿದ್ಲು. ಸತ್ಯ ಟೈಮ್ ವೇಸ್ಟ್ ಮಾಡದೆ ತನ್ನ ರಿವಾಲ್ವರ್ ತೊಗೊಂಡು ಡೋರ್ ಲಾಕ್ಗೆ ಶೂಟ್ ಮಾಡಿ ಡೋರ್ ಓಪನ್ ಮಾಡಿ ಒಳಗೆ ಬಂದು ನೋಡಿದ್ರೆ ನಿತ್ಯ ಅರೇ ಮಂಪರ್ನಲ್ಲಿ ಬಿದ್ದಿದ್ಲು. ಸತ್ಯ ಗಾಬರಿಯಿಂದ, ನಿತ್ಯ ಇಲ್ಲಿ ನೋಡು, ನೀನು ಸತ್ಯ ಬಂದಿದ್ದೀನಿ, ಕಣ್ಬಿಡು ಅಂತ
ನೋಡ್ತಾ ನೋಡ್ತಾ ಓಡ್ ಹೋಗಿ ವಿಂಡೋಸ್ಗೆ ರಿವಾಲ್ವರ್ ತೊಗೊಂಡು ಶೂಟ್ ಮಾಡಿ ಗಾಳಿ ಬರೋ ಹಾಗೆ ಮಾಡಿ ಅವಳ ಹತ್ರ ಓಡ್ ಬಂದು ಅವಳನ್ನು ಮಡಿಲಿಗೆ ಮಲಗಿಸ್ಕೊಂಡು, ನಿತ್ಯ ಅಕ್ಕ ಇಲ್ಲಿ ನೋಡು, ಏನೂ ಆಗಲ್ಲ, ನಾನು ಬಂದಿದ್ದೀನಿ ಅಲ್ವಾ, ಹಾಂ ಕಣ್ಬಿಟ್ಟು ನೋಡು ಅಂತ ಕೆನ್ನೆ ತಟ್ಟಿ ಎಬ್ಬಿಸ್ತಾ ಅವಳು ಎದೆಗೆ ಕೈ ಹಾಕಿ ಉಜ್ಜಿದ್ಲು. ನಿತ್ಯ ಉಸಿರಾಡೋಕೆ ಕಷ್ಟ ಆಗ್ತಿತ್ತು, ತುಂಬ ಕೆಮ್ತಾ ಇದ್ಲು. ಸತ್ಯ ಅವಳನ್ನ ಅಲ್ಲೇ ಮಲಗಿಸಿ ದೇವ್ರ ಮನೆಗೆ ಹೋಗಿ ಕರ್ಪೂರ ತೊಗೊಂಡು ಬಂದು, ಅಕ್ಕ ಆ ಮಾಡು, ಏನೂ ಆಗಲ್ಲ ತಗೋ ಅಂತ ಅವಳು ಬಾಯಿಗೆ ಹಾಕಿದ್ಲು. ಸ್ವಲ್ಪ ಸುಧಾರಿಸಿದ ಮೇಲೆ ಕೈ ಹಿಡಿದು ಎಬ್ಬಿಸಿ ಸೋಫಾ ಮೇಲೆ ಕೂರಿಸಿ, ತಗೋ ಸ್ವಲ್ಪ ನೀರು ಕುಡಿ ಅಂತ ಕುಡಿಸಿದ್ಲು. ನೀರು ಕುಡಿದು ಅವಳನ್ನು ತಬ್ಬಿ ಅಳ್ತಾ, ಇವತ್ತು ಸತ್ತೇ ಹೋದೆ ಅಂದ್ಕೊಂಡೆ ಸತ್ಯ, ನೀನು ಬರೋದು ಸ್ವಲ್ಪ ತಡ ಆಗಿದ್ರು ಏನಾಗ್ತಿದ್ದೋ ಏನೋ ಅಂದ್ಲು ನಿತ್ಯ. ಸತ್ಯ ಅವಳ ತಲೆ ಮೇಲೆ ಕೈ ಆಡಿಸಿ, ಯಾಕಾಗಲ್ಲ ಅಂತ್ಯ ಅಕ್ಕ, ನಾನು ಇರೋ ತನಕ ನಿನಗೇನೂ ಆಗಲ್ಲ, ಹೌದು ಇದೆಲ್ಲ ಹೇಗಾಯಿತು ಅಂದ್ಲು. ನಿತ್ಯ, ಗೊತ್ತಿಲ್ಲ ಸತ್ಯ, ನಾನು ಮಲಗಿದ್ದೆ, ಏನೋ ಬಿದ್ದ ಶಬ್ದ ಬಂತು ಅಂತ ಎಚ್ಚರ ಆಯಿತು. ಎದ್ದು ಲೈಟ್ಸ್ ಆನ್ ಮಾಡಿದ್ರೆ ಪವರ್ ಕೂಡ ಇರಲಿಲ್ಲ, ಮನೆ ಎಲ್ಲ ಗ್ಯಾಸ್ ಮೇಲೆ ಬರ್ತಿತ್ತು ಅಂತ ನೋಡಿದ್ರೆ ಡೋರ್ ವಿಂಡೋಸ್ ಎಲ್ಲ ಬ್ಲಾಕ್ ಆಗಿತ್ತು. ನನಗಂತೂ ಏನು ಮಾಡೋದು ಅಂತಲೂ ಗೊತ್ತಾಗಲಿಲ್ಲ ಸತ್ಯ, ತುಂಬ ಭಯ ಆಗೋಯಿತು ಅಂದ್ಲು. ಸತ್ಯ ಅನುಮಾನದಲ್ಲಿ, ಹೌದಾ ಸರಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ಅದೇನಾಗಿದೆ ಅಂತ ನಾನು ನೋಡ್ತೀನಿ ಅಂತ ಹೇಳಿ ಅವಳನ್ನು ಅಲ್ಲೇ ಮಲಗಿಸಿ ಅಡುಗೆ ಮನೆಗೆ ಹೋಗಿ ಸೂಕ್ಷ್ಮ ಗಮನಿಸಿದ್ರೆ ಅದು ಅಕಸ್ಮಾತಾಗಿ ಆಗಿದ್ದಲ್ಲ, ಯಾರೋ ಬೇಕು ಅಂತ ಮಾಡಿರೋದು ಅಂತ ಸ್ಪಷ್ಟವಾಗಿ. ಯಾರು ಹೀಗೆ ಮಾಡಿದ್ದು ಅಂತ ಯೋಚಿಸಿದ ಸತ್ಯಾಗೆ MLA ಹೇಳಿದ ಮಾತು ನೆನಪಿಗೆ ಬಂತು. ಅಂದರೆ ಇದೆಲ್ಲ ನಿಮ್ಮ ಕೆಲಸನ MLA ಸಾಹೇಬ್ರೇ ಅಂತ ಹಲ್ಲು ಮಸ್ತು ಕೈ ಮುಷ್ಟಿ ಕಟ್ಟಿ ಹೊರಗೆ ಹೋದ್ಲು. ಎಪಿಸೋಡ್ 202 ದುಷ್ಟ ಸಂಹಾರದ ಮೊದಲ ಹೆಜ್ಜೆ ಇಟ್ಟು ರಣಕಹಳೆ ಊದಿ ಆಯಿತು ಸತ್ಯ. ಕೋಪದಲ್ಲಿ ಹೊರಗೆ ಬಂದ ಸತ್ಯ ಸೋಫಾ ಮೇಲೆ ಮಲಗಿದ್ದ ನಿತ್ಯ ಹತ್ರ ಬಂದು ಕೂತು ಅವಳ ತಲೆ ಎತ್ತಿ ತನ್ನ ಮಡ್ಲಲ್ಲಿ ಇಟ್ಕೊಂಡು ಅವಳ ತಲೆ ಸವರ್ದ ಮನಸ್ಸಲ್ಲಿ, ಯಾವ ಜನ್ಮದ ಋಣ ನಮ್ಮಿಬ್ಬರನ್ನ ಹಿಂಗೆ ಸ್ವಲ್ಪ ನೋವಾದರೂ ನಂಗೆ ಜೀವವೇ ಹೋದ ಹಾಗಾಗುತ್ತಕ್ಕ. ನೀನು ಇಷ್ಟು ಒಳ್ಳೆಯವಳು, ಆದರೂ ಯಾಕೆ ನೀನು ಖುಷಿಯಾಗಿಲ್ಲ ಅಂದರೆ ನೀನು ಆ ಶರತ್ನ ಮದುವೆ ಆಗಿರೋದು, ಅದೇ ಕಾರಣಕ್ಕೆ ಈಗೆಲ್ಲ ಆಗ್ತಾ ಇರೋದು. ನೀನೇನು ಯೋಚನೆ ಮಾಡಬೇಡ, ಇನ್ನು ಮುಂದೆ ನಿನಗೆ ಯಾರೂ ಏನೂ ಮಾಡಲ್ಲ, ನಿನಗೆ ನಾನಿದ್ದೀನಿ ಅಂದ್ಕೊಂಡ್ಳು. ಅವಳನ್ನು ಮಡ್ಲಲ್ಲಿ ಮಲಗಿಸ್ಕೊಂಡೇ ತಾನು ಸೋಫಾಗೊರ್ಗಿ ನಿದ್ದೆ ಮಾಡಿದ್ಲು. ಬೆಳಗಿನ ಜಾವ 5 ಗಂಟೆ ಆಗಿತ್ತು. ನಿತ್ಯಾಗೆ ಎಚ್ಚರ ಆಯಿತು. ನಿತ್ಯ ಕಣ್ಬಿಟ್ಟು ನೋಡಿ, ಅಯ್ಯೋ ಸತ್ಯ ಕೂತಲ್ಲೇ ನಿದ್ದೆ ಮಾಡಿಬಿಟ್ಟಿದ್ದಾಳೆ ಸತ್ಯ ಅಂದ್ಲು. ಸತ್ಯಾಗೂ ಎಚ್ಚರ ಆಗಿ, ಏನಕ್ಕ ಯಾಕೆ ಎದ್ಬಿಟ್ಟೆ? ನಿತ್ಯ, ಬೆಳಗಾಯಿತು ಸತ್ಯ. ಸತ್ಯ, ಓ ಇರಲಿ ಬಿಡು, ನೀನು ಇಷ್ಟು ಬೇಗ ಇದ್ದೇನು ಮಾಡೋದಿದೆ, ಮಲ್ಕೋ, ರೆಸ್ಟ್ ಮಾಡು. ನಿತ್ಯ, ರಾತ್ರಿ ನಡೆದ ಇನ್ಸಿಡೆಂಟ್ ನೆನೆಸಿ ಸುತ್ತ ನೋಡ್ತಾ, ಸತ್ಯ ನಾನಿಲ್ಲಿ ಇರಲ್ಲ ಸತ್ಯ, ಪ್ಲೀಸ್ ನನ್ನ ಇಲ್ಲಿಂದ ನಮ್ಮ ಮನೆಗೆ ಕರ್ಕೊಂಡು ಹೋಗು, ನನಗೊಬ್ಳಿಗೆ ಭಯ ಆಗುತ್ತೆ ಸತ್ಯ. ಸತ್ಯ, ನನಗೂ ನೀನು ಒಬ್ಬಳೇ ಇರೋದು ಸೇಫ್ ಅನ್ನಿಸ್ತಾ ಇಲ್ಲ ಅಕ್ಕ, ಇನ್ನು 2 ದಿನ ಅಷ್ಟೇ, ಅಷ್ಟರಲ್ಲಿ ನಿನ್ನ ಥಿಂಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊ, ನಾನು ಬಂದು ಅಲ್ಲಿಂದ ನಿನ್ನ ಕರ್ಕೊಂಡು ಹೋಗ್ತೀನಿ ಆಯಿತಾ? ನಿತ್ಯ ಖುಷಿಯಲ್ಲಿ ಎದ್ದು ಕೂತು, ನಿಜವಾಗ್ಲೂ? ಸತ್ಯ, ಹೌದಕ್ಕ. ಸರಿ, ನೀನು ಇವಾಗ ರೆಸ್ಟ್ ಮಾಡು, ಅಡುಗೆ ಏನು ಮಾಡಬೇಡ, ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ. ನಿತ್ಯ, ಸತ್ಯ ನಾನು ಕರೆದೆ ಅಂತ ಬಂದುಬಿಟ್ಟೆ, ನೀನು ಬರೋದನ್ನು ಯಾರೂ ನೋಡಿಲ್ಲ ತಾನೇ? ಸತ್ಯ, ಓ ಶಿಟ್ ಅಂತ ಮೇಲೆ ಎದ್ದು, ಅಕ್ಕ ನೀನು ಫೋನ್ ಮಾಡಿದಾಗ ಶರತ್ ಸರ್ ಎಚ್ಚರ ಇದ್ದರು, ಅವರೇ ಫೋನ್ ಕೊಟ್ಟಿದ್ದು, ನಾನು ಅಲ್ಲಿಂದ ಬಂದಿದ್ದು ಶರತ್ ಸರ್ಗೆ ಗೊತ್ತು ಅಕ್ಕ. ನಿತ್ಯ, ಹಾಗಾದರೆ ಇವಾಗ ಏನು ಮಾಡ್ತೀಯ ಸತ್ಯ? ಎಲ್ಲೋಗಿದ್ದೆ ಅಂತೆಲ್ಲ ಪ್ರಶ್ನೆ ಮಾಡ್ತಾರೆ, ಏನು ಹೇಳ್ತೀಯ? ಸತ್ಯ, ಅದೇ ಸಾಕು, ಅವನ ಕೈಲಿ ಡಿವೋರ್ಸ್ ಪೇಪರ್ಗೆ ಸೈನ್ ತಗೊಳ್ಳೋಕ್ಕೆ ಅಂದ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನು ನೋಡ್ಕೋತೀನಿ ಬಿಡು ಅಂತ ಹೇಳಿ ಅವಳ ಜೊತೆ ತುಂಬ ಸಮಯ ಕಳೆದ್ಲು. ಆದರೆ ನಿತ್ಯಗೆ ಈ ಪರಿಸ್ಥಿತಿ ತಂದಿರೋರಿಗೆ ಮಾತ್ರ ಬುದ್ಧಿ ಕಲಿಸ್ಬೇಕಿತ್ತು. ಅಲ್ಲಿಂದ ಕಾರ್ ತೊಗೊಂಡು MLA ಅಡ್ಡಕ್ಕೆ ನಡೆದ್ಲು. MLA ಅವರಿಗೆಲ್ಲ ಏನೋ ಡೀಲ್ ಒಪ್ಪಿಸಿ ನಾನು ಚೆನ್ನೈನಿಂದ ವಾಪಸ್ ಬರೋದ್ರೊಳಗಡೆ ಇದು ಮುಗ್ದಿರಬೇಕು, ಅರ್ಥ ಆಯ್ತೇನ್ರೋ ಅಂತ ಹೇಳ್ತಾ ಸ್ಪೀಡಾಗಿ ಬಂದ ಕಾರ್ ಅಡ್ಡದಲ್ಲಿ ನಿಂತದ್ದು ನೋಡಿ ಅವರೆಲ್ಲ ಶಾಕ್ನಲ್ಲಿ ಆ ಕಡೆನೇ ನೋಡ್ತಾ ಇದ್ರು. ಸತ್ಯ ಕಾರ್ನಿಂದ ಇಳಿದು ಬರ್ತಾ ಇರೋ ಸ್ಪೀಡ್ ನೋಡಿ MLA, ಇವಳು ಯಾಕಪ್ಪ ಒಳ್ಳೆ ಸುಂಟ್ರ ಗಾಳಿ ಬಂದ ಹಾಗೆ ಬರ್ತಾವಳೆ, ನಮ್ಮ ಪ್ಲ್ಯಾನ್ ಏನಾದರೂ ಗೊತ್ತಾಯ್ತಾ ಹೇಗೆ ಅಂತ ನಿಂತಿದ್ದ. ಅವ್ರ ಹತ್ರ ಬಂದು ನಿನ್ನೆ ರಾತ್ರಿ ನಿತ್ಯನ ಕೊಲ್ಲೋಕೆ ನೋಡಿದ್ದು ಯಾರು ಅಂದ್ಲು. ಅವ್ರು ಯಾರೂ ಮಾತಾಡಲಿಲ್ಲ. ಸತ್ಯ ಜೋರಾಗಿ, ನಿತ್ಯನ ಕೊಲ್ಲೋಕೆ ಸ್ಕೆಚ್ ಹಾಕಿದ್ದು ಯಾರು ಅಂತ ಕಿರ್ಚಿದ್ಲು. ಅವರಲ್ಲೊಬ್ಬ, ನಾನೇ ಮಾಡಿದ್ದು, ಏನೀಗ? ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡಿದ್ಮೇಲೆ ಅವಳ ಅವಶ್ಯಕತೆ ಏನಿದೆ? ಅದಕ್ಕೆ ಮೇಲ್ ಕಳ್ಸೋಕೆ ಬಿದ್ರು ಮೊಟ್ರು
ರೆಡಿ ಮಾಡಿತ್ತು. ಈಗ ಅವಳು ಸತ್ತಿದಾಳ ಬದುಕೊಂಡ್ಲಾ ಅಷ್ಟು ಮಾತ್ರ ಹೇಳು ಅಂದ. ಸತ್ಯ, ಓ ನೀನಾ ಮಾಡಿದ್ದು, ಹಾಗಾದ್ರೆ ಆ ಬಿದಿರು ಮೋಟ್ರು ನಿನಗೆ ಕಾಯ್ತಾ ಇದೆ, ಹೋಗ್ಬಾ ಅಂತ ಗನ್ ತಗೊಂಡು ಅವನ ತಲೆ ಗುರಿ ಇಟ್ಟು ಫೈರ್ ಮಾಡಿಬಿಟ್ಲು. ಅವನು ಅಲ್ಲೇ ಸತ್ತೋದ. ಅವರೆಲ್ಲ ದಂಗಾಗಿ ಅವಳನ್ನೇ ನೋಡ್ತಾ ನಿಂತು, ಇನ್ನೊಬ್ಬ, ಹೇಯ್ ರಾಣಿ, ಗನ್ ಇದೆ ಅಂತ ನೀನು ಲೇಡಿ ಡಾನ್ ಅನ್ಕೊಂಡ್ಯಾ, ನೀನು ನಮ್ಮಲ್ಲಿ ಒಬ್ಳು ಅನ್ನೋದನ್ನು ಮರಿಬೇಡ ಅಂದ. ಸತ್ಯ ತಕ್ಷಣ ಗಂಧವನ ಕಪಾಳಕ್ಕೆ 2 ಬಾರಿಸಿ ಅವನ ಕೊರಳ್ಪಟ್ಟಿ ಹಿಡಿದು ಅವನ ತಲೆಗೂ ಗನ್ನಿಂದ ಗುರಿ ಇಟ್ಟು, ಯಾವ ಲೋಫರ್ ನನ್ನ ಮಗ ಹೇಳಿದ್ದು ನಿಮ್ಮಲ್ಲಿ ನಾನು ಒಬ್ಳು ಅಂತ, ಎಂಜಿಲ್ ತಟ್ಟೆಗೆ ಆಸೆ ಪಟ್ಟು ಗುಂಪುಗಾರಿಕೆ ಮಾಡೋ ನಿಮ್ಮಂಥ ಗುಳ್ಳೆನರಿ ಅಂದ್ಕೊಂಡ್ರೇನ್ರೋ ನನ್ನ. ಸತ್ರು ಒಂಟಿಯಾಗಿ ಸಾಯೋ ಸಲಗ ಯಾವತ್ತೂ ಒಂಟಿನೇ, ನೆನಪಿರಲಿ. ನನ್ನ ಭದ್ರಕೋಟೆಯಲ್ಲಿ ಸುರಕ್ಷಿತವಾಗಿರೋ ಬಂಗಾರ ಅದು. ನನ್ನ ದಾಟಿ ಹೇಗೆ ಜೀವ ತೆಗಿಯೋ ಪ್ರಯತ್ನ ಮಾಡಿದ್ರಿ ಹಲಕ ನನ್ನ ಮಕ್ಕಳ, ನಿಮ್ಮನ್ನ ಅಂತ ಟ್ರಿಗರ್ ಮೇಲೆ ಕೈ ಇಟ್ಟು ಅಷ್ಟರಲ್ಲಿ MLA ರಾಣಿ ಅಂತ ಕಿರ್ಚಿದ. ಸತ್ಯ ಶ್ ಅಂತ ಕೆಂಗಣ್ಣಲ್ಲಿ ಅವನ ಹತ್ರ ಬಂದ್ಲು. MLA ಅವಳು ನೋಟ ಎದುರಿಸಲಾಗದೆ, ನೋಡಮ್ಮ ರಾಣಿ, ಇದು ನನಗೆ ಗೊತ್ತೇ ಇಲ್ಲ, ಈ ನನ್ನ ಮಕ್ಕಳು ನನಗೆ ಗೊತ್ತಿಲ್ಲದರೆ ಇಂಥ ಕೆಲಸ ಮಾಡಿದ್ದಾರೆ. ಅವಳನ್ನು ಸಾಯಿಸೋ ಹಾಗಿದ್ರೆ ನೀನು ಯಾಕೆ ಇಲ್ಲಿವರೆಗೂ ಬರೋದಕ್ಕೆ ಹೇಳ್ತಾ ಇದ್ದೆ, ನೀನೇ ಹೇಳು ಅಂದ. ಸತ್ಯ, ಹೌದು, ನೀವು ನನ್ನ ಇಲ್ಲಿ ಕರೆಸಿದ್ದು ಅವಳಿಂದ ಶರತ್ನ ದೂರ ಮಾಡೋದಕ್ಕೆ ಅಂತಷ್ಟೇ, ನಿತ್ಯನ ಕೊಲ್ಲೋದಕ್ಕಲ್ಲ. ನಾನು ಕೂಡ ಅವಳನ್ನು ಮುಗಿಸೋದ್ರಲ್ಲೇ ಇದ್ದೆ. ಗನ್ ಕೆಳಗಿಳಿಸಿ ಮೆದು ಧ್ವನಿಯಲ್ಲಿ, ಆದರೆ ಅವಳ ಹತ್ತಿರದಿಂದ ನೋಡಿದಾಗಲೇ ಅವಳೆಂಥ ಬಂಗಾರ ಅಂತ ಗೊತ್ತಾಗಿದ್ದು. ಯಾವಾಗಲೂ ಹೊಡಿ ಬಡಿ ಸ್ಕೆಚ್ ಹಾಕ್ತಾ ಇದ್ದ ಈ ರಾಣಿ ನೋಡೋಕೆ ಅವಳ ತಂಗಿ ಹಾಗೆ ಇದ್ದೀನಿ ಅನ್ನೋ ಕಾರಣಕ್ಕೆ ನನ್ನ ಅದೆಷ್ಟು ನಂಬಿದಾಳೆ. ಮೊದಲನೇ ಸಲ ತಾಯಿ ಹಾಗೆ ಕೈದು ತಾಕಿದಾಳೆ, ಸಂಪೂರ್ಣವಾಗಿ ನನ್ನೇ ಆವರಿಸಿದಾಳೆ. ಅಂಥವಳನ್ನು ನಾನು ಯಾವತ್ತೂ ಕಳ್ಕೊಳ್ಳಲ್ಲ. ನಾನು ಡೀಲ್ ಒಪ್ಪಿರೋ ಪ್ರಕಾರನೇ ನಿಮ್ಮ ಮಗಳಿಗೆ ಶರತ್ ಸಿಗೋ ಹಾಗೆ ಮಾಡ್ತೀನಿ. ಆದರೆ ಅದಾದ ನೆಕ್ಸ್ಟ್ ಸೆಕೆಂಡೇ ನಿತ್ಯನ ಕರ್ಕೊಂಡು ಹೋಗ್ತಾ ಇರ್ತೀನಿ. ಅವಳನ್ನ ಯಾವಾಗಲೂ ನನ್ನ ಜೊತೆನೇ ಖುಷಿಯಾಗಿ ಇಟ್ಕೋತೀನಿ. ಇದನ್ನು ಮೀರಿ ಯಾರಾದರೂ ಅವಳ ತಂಟೆಗೆ ಬಂದರೆ ನಿಮ್ಮನ್ನು ಸುಮ್ಮನೆ ಬಿಡಲ್ಲ. MLA ಸಾಹೇಬ್ರೇ, ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಅತಿ ಸ್ಪೀಡ್ನಲ್ಲಿ ಹೊರಟು ಹೋದ್ಲು. MLA ಬೆವತ್ತು ಹೋಗಿ, ಇದೇನಪ್ಪ ಇವಳು ನಿತ್ಯ ಯಾರೋ ಏನೋ ಅಂದ್ಕೊಂಡೆ ಹೀಗೆ ಆಡ್ತಾ ಇದ್ದಾಳೆ, ಇನ್ನೋಳು ಸ್ವಂತ ತಂಗಿ ತಾನೇ ಅಂತ ಗೊತ್ತಾದರೆ ಸುಮ್ಮನೆ ಬಿಡ್ತಾಳಾ? ಇಲ್ಲ, ಇವಳಿಗೆ ಹಳೆ ನೆನಪು ಬರೋ ಮುಂಚೆ ಅಕ್ಕ ತಂಗಿಯರಿಬ್ಬರಿಗೂ ಸಮಾಧಿ ಕಟ್ಟಿಬಿಡ್ತೀನಿ, ನೋಡ್ತಾ ಇರಿ ಅಂದ್ಕೊಂಡಲ್ಲಿಂದ ಹೋದ. ಸತ್ಯ ಶರತ್ ಮನೆಗೆ ಬರೋ ಅಷ್ಟರಲ್ಲಿ ಸಂಜೆಯಾಗಿತ್ತು. ಶರತ್ ಅಂತೂ ಫುಲ್ ಟೆನ್ಷನ್ನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡಾಡ್ತಾ ಇದ್ದ. ಹೊರಗಡೆ ಆಟ ಆಡ್ತಾ ಇದ್ದ ಪುಟಾಣಿ, ಚಿರು ಮತ್ತು ದಿವ್ಯಾನ ನೋಡಿ, ಪುಟಾಣಿ, ಶರತ್ ಮಾಮ ಕಾಲೇಜ್ಗೆ ಹೋಗಿದ್ರಾ ಅಂದ್ಲು ಸತ್ಯ. ಪುಟಾಣಿ ಚಿರು, ನಿತ್ಯ ಡಾರ್ಲಿಂಗ್, ಮಧ್ಯಾಹ್ನನೇ ವಾಪಸ್ ಬಂತು, ನೀನು ಎಲ್ಲೋಗಿದ್ದೆ, ನಿನ್ನ ಹುಡುಕ್ತಾ ಇತ್ತು ಅಂತು. ಸತ್ಯ, ಹೌದಾ, ನಾನು ನಿನಗೆ ಚಾಕ್ಲೇಟ್ ತರಕ್ಕೆ ಹೋಗಿದ್ದೆ, ತಗೋ ಅಂತ ಅದ್ರ ಕೈಗೆ ಚಾಕ್ಲೇಟ್ ಕೊಟ್ಲು. ದಿವ್ಯಾನ ನೋಡಿ, ತಗೋ ನೀನು ತಿನ್ನು ಅಂದ್ಲು. ದಿವ್ಯಾ ಸ್ಮೈಲ್ ಮಾಡ್ತಾ ಚಾಕ್ಲೇಟ್ ತೊಗೊಂಡ್ಲು. ಪುಟಾಣಿ ಚಿರು ಅಂತೂ ದಿವ್ಯಾ ಜೊತೆಗೆ ಜಾಸ್ತಿ ಕಾಲ ಕಳೀತಿತ್ತು. ಶರತ್ ರೂಮ್ಗೆ ಬಂದ. ಸತ್ಯ ಸರ್ ಅಂದ್ಲು. ಶರತ್ ಅವಳನ್ನೇ ನೋಡ್ತಾ ಕೈಕಟ್ಟಿ ನಿಂತು ಏನಾದರೂ ಹೇಳ್ತಾಳ ಅಂತ ನೋಡ್ತಾ ಇದ್ದ. ಸತ್ಯ ಮನಸ್ಸಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರು ರಂಪ ಮಾಡೋ ಪ್ಲ್ಯಾನ್ನಲ್ಲಿ ಇದ್ಲು. ಆದರೆ ಶರತ್ ಯಾವ ಪ್ರಶ್ನೆನೂ ಮಾಡಲಿಲ್ಲ. ಕಾರಣ, ನಿತ್ಯ ನಿಮ್ಮ ಪ್ರಶ್ನೆಗೂ ಒಂದಿನ ಉತ್ತರ ಸಿಗುತ್ತೆ, ತಾಳ್ಮೆಯಿಂದ ಇರಿ ಅಂದಿದ್ಲು. ಯಾಕೆ ಸರ್ ಹಾಗೆ ನೋಡ್ತಾ ಇದ್ದೀರಾ ಅಂದ್ಲು. ಶರತ್, ಏನಿಲ್ಲ ಪಾರಿಜಾತ, ಹೊರಗಿಂದ ಬಂದು ತುಂಬ ಟಯರ್ಡ್ ಆಗಿರ್ತೀಯ, ರೆಸ್ಟ್ ಮಾಡು ಅಂತ ಹೇಳಿ ರೂಮಿಂದ ಹೊರಗೆ ಹೋಗ್ತಾ ಇದ್ದ. ಸತ್ಯ ಅವ್ನು ನಾರ್ಮಲ್ ಆಗಿಯೇ ಇರೋದು ನೋಡಿ, ಸರ್ ನಾನು ನಿನ್ನೆ ರಾತ್ರಿ ಹೋದವಳು ಈಗ ಬರ್ತಾ ಇದ್ದೀನಿ, ಎಲ್ಲೋಗಿದ್ದೆ ಏನೂ ಕೇಳಲ್ವಾ ಅಂದ್ಲು. ಶರತ್, ಇಲ್ಲ ಪಾರಿಜಾತ, ನೀನೇ ಹೇಳಿದ್ದೆ ಅಲ್ವಾ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ, ತಾಳ್ಮೆಯಿಂದ ಇರಿ ಅಂತ. ನೀನಾಗೆ ಹೇಳೋ ತನಕ ನಾನು ಏನೂ ಕೇಳಲ್ಲ, ಬಟ್ ಬಿ ಕೇರ್ಫುಲ್ ಅಂತ ಹೇಳಿ ಅಲ್ಲಿಂದ ಹೊರಬಂದ. ಛೇ, ಅದೆಷ್ಟು ನಂಬ್ತಾನೆ ನಿತ್ಯನ, ಇಂಥವನು ಅವಳೊಟ್ಟಿಗೆ ಜಗಳ ಆಡೋದು ದೂರದ ಮಾತು ಅಂದ್ಕೊಂಡ್ಳು. ಲಾವಣ್ಯ ಶರತ್ ಮನೆಗೆ ಬಂದಿಳಿದ್ಲು. ಹೊರಗೆ ದಿವ್ಯಾ ಜೊತೆ ಆಟ ಆಡ್ತಾ ಇದ್ದ ಪುಟಾಣಿ ಚಿರು ಅವಳನ್ನು ನೋಡಿ, ಅಯ್ಯೋ ಟಪ್ಪ ಆಂಟಿ ಯಾಕೆ ಬಂದರು ಅಂತು. ದಿವ್ಯಾ, ಟಪ್ಪ ಆಂಟಿ ಅಂದರೆ ಅಂದ್ಲು. ಪುಟಾಣಿ, ಸತ್ಯ ಡಾರ್ಲಿಂಗ್, ಅಲ್ಲಿ ನೋಡಿ ಅವರೇ ಟಪ್ಪ ಆಂಟಿ, ಎಷ್ಟು ಕೆಟ್ಟವ್ರು ಗೊತ್ತಾ, ಸಾಯಿಸ್ಬಿಡ್ತಾಳೆ,
ಅಷ್ಟು ಕೆಟ್ಟೋರು ಅಂತು. ಸಾಯಿಸ್ಬಿಡ್ತಾಳೆ ಅನ್ನೋ ಶಬ್ದ ಕೇಳಿ ದಿವ್ಯಾ ಗಾಬರಿಯಿಂದ ಅವಳನ್ನೇ ದಿಟ್ಟಿಸಿ ನೋಡಿದ್ಲು. ಲಾವಣ್ಯ ದಿವ್ಯಾನೇ ನಿತ್ಯ ಅಂದ್ಕೊಂಡು ನಿತ್ಯ ಅಂತ ಅವಳ ಕೈ ಹಿಡಿಯೋಕೆ ಬಂದ್ಲು. ಅವಳಿಂದ ಬಿಡಿಸ್ಕೊಂಡು ಗಾಬರಿಯಿಂದ ಸಾಯಿಸ್ಬೇಡ ಅಂತ ಮನೆಯೊಳಗಡೆ ಓಡಿ ಹೋದ್ಲು ದಿವ್ಯಾ. ಲಾವಣ್ಯ ನಿಂತ್ಕೋ ನಿತ್ಯ, ನಾನು ಯಾಕೆ ನಿನ್ನ ಸಾಯಿಸ್ಲಿ ನಿತ್ಯ. ಪುಟಾಣಿ ಚಿರು, ಡಬ್ಬ ಆಂಟಿ ಅವರು ನಿತ್ಯ ಡಾರ್ಲಿಂಗ್ ಅಲ್ಲ, ಸತ್ಯ ಡಾರ್ಲಿಂಗ್ ಅಂತ ಹೇಳಿ ಒಳಗೋಯ್ತು. ಲಾವಣ್ಯ, ವಾಟ್, ಸತ್ಯನಾ ಅಂತ ಅವಳ ಹಿಂದೆನೇ ಹೋದ್ಲು. ಹೊರಗಿಂದ ಓಡಿ ಬರ್ತಾ ಇದ್ದ ದಿವ್ಯಾ ಅಲ್ಲೇ ಫೋನ್ನಲ್ಲಿ ಮಾತಾಡ್ತಾ ಇದ್ದ ವರ್ಷಗೆ ಡಿಕ್ಕಿ ಹೊಡೆದು ಒಳಗೆ ಓಡಿದ್ಲು. ವರ್ಷ, ಸತ್ಯ ಅಕ್ಕ ಏನಾಯಿತು ನಿಮಗೆ, ಯಾಕೆ ಹೀಗೆ ಓಡ್ತಾ ಇದ್ದೀರಾ ಅಂತ ಡೋರ್ ಕಡೆ ನೋಡಿದ್ಲು. ಅಷ್ಟರಲ್ಲಿ ಲಾವಣ್ಯ ಮನೆಯೊಳಗಡೆ ಬಂದ್ಲು. ಸ್ಟೆಪ್ಸ್ ಇಳಿದು ಕೆಳಗೆ ಬಂದ ಶರತ್ನ ಹಿಂದೆ ಓಡಿ ಹೋಗಿ ಬಚ್ಚಿಟ್ಕೊಂಡ್ಲು ದಿವ್ಯಾ. ಶರತ್, ಸತ್ಯ ಸತ್ಯ ಯಾಕೆ ಗಾಬರಿಯಾಗಿದ್ಯಾ, ಏನಾಯಿತು ಅಂದ. ದಿವ್ಯಾ, ಅಲ್ಲಿ ಅಲ್ಲಿ ಸಾಯಿಸ್ತಾಳೆ ಸಾಯಿಸ್ತಾಳೆ ಅಂತ ತಡವರಿಸ್ತಾ ಡೋರ್ ಕಡೆ ಕೈ ತೋರಿಸಿದ್ಲು. ಶರತ್ ಲಾವಣ್ಯನ ನೋಡಿ, ಇವಳು ಯಾಕೆ ಬಂದ್ಲು ಅಂತ ಹೆದರ್ಕೋಬೇಡ ಸತ್ಯ, ನಾವಿದೀವಲ್ಲ ಅಂದ. ವರ್ಷ, ಲಾವಣ್ಯಗೆ ನೀನು ಯಾಕೆ ಬಂದೆ ಇಲ್ಲಿಗೆ ಅಂದ್ಲು. ಮನೆಯವರೆಲ್ಲ ಅವಳು ಬಂದದ್ದು ನೋಡಿ ಆಶ್ಚರ್ಯದಲ್ಲೇ ನಿಂತಿದ್ರು. ಲಾವಣ್ಯ, ಪ್ಲೀಸ್ ಯಾರೂ ಕೋಪ ಮಾಡ್ಕೋಬೇಡಿ, ನನಗೆ ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ ಅಂದ್ಲು. ಶರತ್, ವರ್ಷ ಸತ್ಯನ ಕರ್ಕೊಂಡು ಒಳಗೋಗು ಅಂದ. ವರ್ಷ ದಿವ್ಯಾ ಕೈ ಹಿಡಿದು ಬನ್ನಿ ಅಕ್ಕ ಅಂತ ಕರ್ಕೊಂಡು ಹೋಗಿದ್ಲು. ದಿವ್ಯಾ ಭಯದಲ್ಲೇ ಲಾವಣ್ಯ ಕಡೆ ನೋಡಿದ್ಲು. ಶರತ್, ಭಯ ಪಡಬೇಡ, ಹೋಗು ಸತ್ಯ ಅಂದ. ದಿವ್ಯಾ ಆ ಕಡೆ ಹೋಗ್ತಾ ಇದ್ದ ಹಾಗೆ ಸತ್ಯ ಕೆಳಗೆ ಬಂದ್ಲು. ಅವಳನ್ನು ನೋಡಿ ಲಾವಣ್ಯ, ನಿತ್ಯ ಅಂತ ಅವಳ ಹತ್ರ ಬರೋಕ್ಕೆ ಮುಂದಾದ್ಲು. ಶರತ್ ಅವಳಿಗೆ ಕೈ ಅಡ್ಡ ಹಿಡಿದು, ಮತ್ತೆ ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ಯಾ ಅಂದ. ಲಾವಣ್ಯ, ಪ್ಲೀಸ್ ಶರತ್, ನನ್ನ ಕ್ಷಮಿಸ್ಬಿಡಿ, ನಾನು ಮೊದಲಿನ ಹಾಗಿಲ್ಲ, ನಾನು ಬದಲಾಗಿದ್ದೀನಿ ಶರತ್, ಅದಕ್ಕೆ ನಾನು ನನ್ನೆಲ್ಲ ತಪ್ಪುಗಳಿಗೆ ನಿತ್ಯ ಹತ್ರ ಕ್ಷಮೆ ಕೇಳೋಕೆ ಬಂದಿದ್ದೀನಿ ಅಂದ್ಲು. ಸುಮತಿ, ಹೊಸ ನಾಟಕ ಮಾಡ್ತಾ ಇದೆಯಾ, ನಿನ್ನ ಹೇಗೆ ನಂಬೋದು. ಲಾವಣ್ಯ, ಇಲ್ಲ ಆಂಟಿ, ನಾನು ಯಾವ ನಾಟಕ ಆಡ್ತಾ ಇಲ್ಲ, ನಾನಿದೆಲ್ಲ ಬಿಟ್ಟು ವಾಪಸ್ ಚೆನ್ನೈಗೆ ಹೋಗ್ತಾ ಇದ್ದೀನಿ, ಅದಕ್ಕೆ ನಿತ್ಯ ನಿನ್ನ ಹತ್ರ ಮಾತಾಡಿ ಕ್ಷಮೆ ಕೇಳಬೇಕು ಅಂತ ಇಲ್ಲಿ ತನಕ ಬಂದಿದ್ದೀನಿ, ಪ್ಲೀಸ್ ನನ್ನ ಕ್ಷಮಿಸ್ಬಿಡು, ಬೇಕಿದ್ರೆ ನಾನು ಕಾಲಿಗೆ ಬಿದ್ದು ಅಂತ ಅವಳು ಕಾಲಿಗೆ ಬೀಳೋಕೆ ಮುಂದಾದ್ಲು. ಅವಳ ಮಾತುಗಳಲ್ಲಿ ಯಾವುದೇ ಮೋಸ ದ್ವೇಷ ಇರಲಿಲ್ಲ. ಸತ್ಯ ಅವಳ ಕೈ ಹಿಡಿದು, ಪರವಾಗಿಲ್ಲ ಬಿಡು, ಕಾಲೆಲ್ಲ ಹಿಡಿಬೇಡ, ನಾನು ನಿನ್ನ ಕ್ಷಮಿಸಿದ್ದೀನಿ ಅಂದ್ಲು. ಆದರೆ ಶರತ್ಗೆ ಮಾತ್ರ ಅವಳ ಮಾತಿನ ಮೇಲೆ ನಂಬಿಕೆ ಬರ್ತಾ ಇಲ್ಲ. ಬೇಡ ಪಾರಿಜಾತ, ಇವಳು ಅಷ್ಟು ಸುಲಭವಾಗಿ ಬದಲಾಗಲ್ಲ, ಏನೋ ಪ್ಲ್ಯಾನ್ ಮಾಡಿಕೊಂಡೇ ಬಂದಿದ್ದಾಳೆ, ಬಲಿ ಆಗಬೇಡ ಅಂದ. ಸತ್ಯ ವ್ಯಂಗ್ಯವಾಗಿ ನಗ್ತಾ, ಬಲಿ ನಿನ್ನ ಕೊಡ್ತೀನಿ ಅಂದ್ಕೊಂಡು, ಇಲ್ಲ ಸರ್, ಲಾವಣ್ಯ ನಿಜವಾಗ್ಲೂ ಬದಲಾಗಿದ್ದಾಳೆ ಅನಿಸುತ್ತೆ, ಅವಳಿಗೆ ಕೊನೆ ಅವಕಾಶ ಕೊಡೋಣ ಬಿಡಿ ಅಂದ್ಲು. ಲಾವಣ್ಯ, ಥ್ಯಾಂಕ್ ಯು ನಿತ್ಯ, ನಾನು ನಿನ್ನ ನಂಬಿಕೆ ಉಳಿಸ್ಕೊಳ್ತೀನಿ ನಿತ್ಯ ಅಂತ ಎಲ್ರಿಗೂ ಕೈ ಮುಗಿದು, ದಯವಿಟ್ಟು ಎಲ್ಲರೂ ನನಗೆ ಕ್ಷಮಿಸಿ, ನಾನಿನ್ನು ಬರ್ತೀನಿ ಅಂತ ಹೊರಡೋದಕ್ಕೆ ಮುಂದಾದ್ಲು. ಸತ್ಯ, ಇರು ಲಾವಣ್ಯ, ನೀನಿವತ್ತು ಇಲ್ಲೇ ಇದ್ದು ನಾಳೆ ಹೋಗು ಅಂದ್ಲು. ಶರತ್, ಪಾರಿಜಾತ ತಲೆ ಕೆಟ್ಟಿದ್ಯಾ ನಿನಗೆ, ಹಾವಿಗೆ ಎಷ್ಟೇ ಹಾಲೆರೆದ್ರೂ ಅದು ವಿಷಾನೇ ಕಕ್ಕೋದು, ಇವಳನ್ನು ನಂಬೇಡ, ಇಷ್ಟ್ರ ಮೇಲೆ ನಿನ್ನಿಷ್ಟ ಅಂತ ಹೇಳಿ ಅಲ್ಲಿಂದ ಹೋದ. ಸತ್ಯ, ಲಾವಣ್ಯ ನೀನು ಅವ್ರ ಮಾತಿಗೆ ಬೇಜಾರು ಮಾಡ್ಕೋಬೇಡ, ಬಾ ನನ್ನ ಜೊತೆ ಅಂತ ಕರ್ಕೊಂಡು ಹೋದ್ಲು. ಇವಾಗ ಲಾವಣ್ಯನ ಅಲ್ಲ, ಮೀನ್ಸ್ ನಿತ್ಯ ಅಂತ ಹೇಳ್ಕೊಂಡು ಬಂದಿರೋ ಸತ್ಯನ ನಂಬೋದಕ್ಕೆ ತುಂಬ ಕಷ್ಟ ಆಗಿದೆ. ಅವಳ ನೆಕ್ಸ್ಟ್ ಮೂವ್ ಏನು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಸ್ಟೋರಿನ ಶೇರ್ ಮಾಡಿ. ಲವ್ ಯು ಆಲ್, ಬಾಯ್.